ಅಲ್ಲ, ಡಿಪಾರ್ಟ್ಮೆಂಟಲ್ಲಿ ಇಂಥ ಘಟನೆಗಳಾದಾಗ ತತ್ಕ್ಷಣ ಅವರಿಗೆ ಕ್ರಮ ತಗೊಳ್ತಾರೆ. ಅದೇನಾದರೂ ಮೇಲ್ನೋಟಕ್ಕೆ ಕಂಡು ಬಂದರೆ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿ ಆಮೇಲೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗುತ್ತೆ. ಪ್ರೂವ್ ಆದಾಗ ಅದಕ್ಕೇನು ಕ್ರಮ ತಗೊಳ್ಬೇಕು, ನಮ್ಮಲ್ಲಿ ಆ ಕಮಿಟಿ ಇದೆ, ಅವರು ರೆಕಮೆಂಡ್ ಮಾಡ್ತಾರೆ. ಇಂಥ ಪನಿಷ್ಮೆಂಟ್ ಕೊಡಬೇಕು, ಇನ್ಕ್ರಿಮೆಂಟ್ ನಿಲ್ಲಿಸಬೇಕು ಅಥವಾ ಅವರಿಗೆ ಡಿಸ್ಮಿಸ್ ಮಾಡಬೇಕು, ಡಿಪೆಂಡಿಂಗ್ ಆನ್ ದಿ ಕೇಸಸ್ ಅದು ಮಾಡ್ತಾರೆ. ಈ ಪ್ರಕರಣದಲ್ಲಿಯೂ ಕೂಡ ನಾನು ಕಮಿಷನರ್ ಅವ್ರಿಗೆ ಹೇಳಿದ್ದೇನೆ ಈಗಾಗಲೇ, ತತ್ಕ್ಷಣ ಅವರಿಗೆ ಎನ್ಕ್ವೈರಿ ಮಾಡಿ ಏನು ವಸ್ತುಸ್ಥಿತಿ ಏನಿದೆ ಅದನ್ನು ತಿಳಿಸ್ಬೇಕು, ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದೇನೆ. ಸರ್, ಪದೇ ಪದೇ ಇಂಥ ಘಟನೆಗಳು ನಡೀತಾ ಇದೆ ಸರ್. ಅಂದರೆ ಸ್ಟೇಷನ್ ಪೊಲೀಸರನ್ನೇ ಇನ್ಸ್ಪೆಕ್ಟರ್ಗಳನ್ನೇ ಕ್ರೈಮಲ್ಲಿ ಶಾಮೀಲಾಗುವಂಥದ್ದು ಪದೇ ಪದೇ ಏನಿಲ್ಲ, ಇಲ್ಲೊಂದು ಕೇಸ್ ನಡೆಯುತ್ತೆ. ನಡೆದಾಗ ನಾವು ಕ್ರಮ ತಗೊಳ್ತೀವಲ್ಲ. ನಾನು ಪ್ರತಿ ಬಾರಿನೂ ಕೂಡ ನಾನು ನಮ್ಮ ಪೊಲೀಸ್ ಕಾನ್ಫರೆನ್ಸ್ಗಳಲ್ಲಿ ನಾನು ಹಿರಿಯ ಅಧಿಕಾರಿಗಳಿಗೆ ನಾನು ಅಡ್ರೆಸ್ ಮಾಡುವಾಗ, ಮೀಟಿಂಗ್ ಮಾಡುವಾಗ ನಾವು ರಿಯಲ್ ಎಸ್ಟೇಟ್ನಲ್ಲಿ ನೀವು ಯಾರೂ ಇನ್ವಾಲ್ವ್ ಆಗಕೂಡ್ದು ಅಂತ ಎಲ್ಲ ಹೇಳ್ತಾ ಇರ್ತೀವಿ. ಅಲ್ಲಿ ಯಾರೋ ಒಬ್ಬರು ಇಂಥ ಕೆಲಸ ಮಾಡಿಬಿಡ್ತಾರೆ. ಮಾಡಿದಾಗ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅದು ಮುಂದೆ ಬೇರೆಯವರಿಗೆ ಮಾಡದೇ ಇರೋ ರೀತಿಯಲ್ಲಿ ಆಗುತ್ತೆ.